ಎಷ್ಟು ದಿವಸದಿಂದ ಏನಾಗ್ತಿತ್ತು? ಮದ್ದಾಗ ನೋಡಿ ಸರ್ ನನಗೆ ಅವಾಗ ಆರಾಮ ಬಂದಿದ್ದೇನೆ. ಇಡೀ ಒಂದು 4-5 ತಿಂಗಳು ತನಕ. ಎಷ್ಟು ವರ್ಷದಿಂದ ಅದು ಒಂದು ನಿಮ್ಮ ಸಮಸ್ಯೆ ಸ್ಟಾರ್ಟ್ ಆಗಿದ್ದು 3 ವರ್ಷ ಆಯ್ತಲ್ಲ? ನನಗೆ 4 ವರ್ಷ 3 ವರ್ಷ ಆಯ್ತು. ಆಗ 15 ದಿನಕ್ಕ 20 ದಿನಕ್ಕ ಏನು ಹೊಟ್ಟೆ ಉಬಾರ ಆಗೋದು? ಹೊಟ್ಟೆ ಬರೋದು, ಅಂದರೆ ಬೇರೆ ಸರಿ ಆಗಾಯ್ತು. ಹೊಟ್ಟೆ ಒಳಗೆ ನೀರು ತುಂಬಿತ್ತು ಅಂತ ಹೇಳಿದ್ರಲ್ಲ? ಮೊದಲಾಗ ನೀರು ತುಂಬಿದ್ರಿ ಸರ್. ಆಮೇಲೆ ನೀರು ತುಂಬಿಂದ ಸ್ವಲ್ಪ ಡ್ರಿಂಕ್ಸ್ ಮಾಡೋಕೈತೀನಿ. ಅವು ನೀರು ತುಂಬಿತು, ಫುಲ್ ಭಾಳ ನೀರು ತುಂಬಿತು. ಎಷ್ಟು ಸಲ ತೆಗಿಸ್ತಿದ್ರಿ ವಾರಕ್ಕೆ, ತಿಂಗಳಿಗೆ? 8 ದಿನಕ್ಕೆ 2 ಲೀಟ್ರ್ ನೀರು ತೆಗಿಸಿ. ಅದ್ರಂಗೆ ಎಷ್ಟು ಸಲ ತೆಗಿಸ್ತಿದ್ರಿ ತಿಂಗಳಿಗೆ? ನಾನು ಆ ಥರ ಒಂದು 3-4 ತಿಂಗಳು ತೆಗಿಸಿದ್ದೆ ಸರ್. ತೆಗ್ಸೋದು ಮತ್ತೆ ತುಂಬೋದು ಮತ್ತೆ ತೆಗ್ಸೋದು. 8 ದಿನಕ್ಕೆ 2 ಲೀಟ್ರ್ ತೆಗಿಸಿದ್ರಲ್ರಿ. ಮತ್ತೆ 8 ದಿನದಾಗ 2 ಲೀಟ್ರ್ ಜಾಮ್ ಆಯ್ತು. ಕಾಲ್ಮಡಿ ಆಗ್ತಾ ಬಂದ್ರಿಂದ ಸರಿ. ಈಗ ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಿದ್ರು ಅದ್ರ ಬಗ್ಗೆ? ಇದು ಇಷ್ಟಪ್ಪ ಇದು ಈಗ ತೆಗಿಬೇಕು, ನೀರು ತೆಗಿಬೇಕು, ನೀರು ತೆಗಿಬೇಕಪ್ಪ, ಫುಲ್ ಜಾಮ್ ಆಗ್ಯಾವ ಹಂಗಾಗಿ ನೀರು ತೆಗಿಯೋದು. ನೀರು ಇಷ್ಟ. ಆಮೇಲೆ ಸಂಡಸ್ ಒಳಗೆ ರಕ್ತನ ಹೋಗ್ತಿತ್ತಲ್ಲ? ಸಂಡಸ್ ಒಳಗೆ ರಕ್ತ 1.5 ತಿಂಗಳು ಹೋಗ್ತಿತ್ತು. ವಾಂತಿ ಒಳಗೆ ರಕ್ತ ಬಂತ? ವಾಂತಿ ಒಳಗೆ 2 ರಕ್ತ ಬರುತ್ತೆ. 2 ತಿಂಗಳು. ಈ ಬೇದಿ ಒಳಗೆ 1.5 ತಿಂಗಳು ರಕ್ತ ಹೋಗಿತ್ತು. ರಕ್ತ ಕಮ್ಮಿ ಬಿಡತ್ತಪ್ಪ, ರಕ್ತ ಹಾಕ್ಬೇಕಂತ 2 ಬಾಟ್ಲಿ ರಕ್ತ ಹಾಕ್ತೀವಿ ಸರ್. ಹಾಕಿದ ಗಟ್ಟೆನೇ 2-3 ದಿನದಾಗ ಖಾಲಿ ಆಗಿಬಿಡೋದು. ಮತ್ತೆ 2 ಬಾಟ್ಲಿ ಹಾಕ್ತೀವಿ, ಮತ್ತೆ 2-3 ದಿನದಾಗ ಖಾಲಿ ಆಗಿಬಿಡೋದು. ಅದೇ 2 ಬಾಟ್ಲಿ. ಈಗ ನಾನು ನೋಡಕತ್ತೆ ಎಷ್ಟು ದಿವಸ ಆಯ್ತು ಈಗ ಟ್ರೀಟ್ಮೆಂಟ್? ನೀವು ನೋಡಕತ್ತಿ ಸುಮಾರು ಅಂದ್ರೆ ಒಂದು 5-6 ತಿಂಗಳು 7 ತಿಂಗಳಾಗಿರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಈಗ ಮತ್ತೆ ಇಲ್ಲಿವರೆಗೆ ಮತ್ತೆ ನೀರೇನು ತೆಗಿಸಿಲ್ಲ? ಮತ್ತೆ ನೀರು ಒಂದು ತೆಗಿಸಿಲ್ಲ. ನಿಮ್ಮ ಕಡೆಗೆ ಬಂದಿಂದ ನೀರು ತೆಗಿಸಿದ್ರಿ. ಒಮ್ಮೆ ನನಗೆ ಬರೋ ತ್ರಾಸ ಆಯ್ತು, ಬೇಡ ಕುಡಿಗೆ ಎಣ್ಣೆ ಮೇಲೆ ಕಂಟ್ರೋಲ್ ಆಗುತ್ತೆ ಅಂತ ನೀವು ಹೇಳಿದ್ರಿ ಸರ್. ನನಗೆ ತ್ರಾಸಿಗೆ ತಡ್ಕೊಳ ಕಾಲ ಅದಕ್ಕೆ ನಿಮ್ಮ ಕಡೆಗೆ ತೋರಿಸ್ಕೊಂಡು ಅಷ್ಟೇ ಅದ ಟೈಮ್ ಬಂದಿದ್ರಿ. ನಾನು ತಡ್ಕೊಂಡು ಸಿಗ್ತೆ ಅವಾಗ ಒಂದ್ಸಲ ತೆಗಿಸಿದ್ರಿ. ಒಮ್ಮೆ ನಿಮ್ಮ ಕಡೆಗೆ ಬಂದು ಒಮ್ಮೆ ತೆಗಿಸಿದ್ರಿ. ಮತ್ತೆ ಗುಳಿಗೆ ಎಣ್ಣೆ ಮೇಲೆ ಈಗ 6 ತಿಂಗಳದಾಗ ಹೊಟ್ಟೆನೂ ಪೂರ್ತಿ ಸಣ್ಣ ಆಗೈತಿ. ಮೊದಲು ಎಷ್ಟು ದೊಡ್ಡದು ಕಾಣ್ತೈತೆ ಹೊಟ್ಟಿ? ಹೊಟ್ಟಿ ಸುಮಾರು ಇಷ್ಟು ಕಾಣ್ತೈತೆ. ಹೊಟ್ಟಿ ನೋಡಿ ನಾನು ಹೊಟ್ಟಿ ನೋಡ್ರಿ ಡಾಕ್ಟ್ರುಗಳು ಆಗ್ಬೋದ್ರಿ, ಇವತ್ತು ಕುಂತಂತ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ನಾನಾ ಆಗ್ಬೋದು, ನನ್ನ ಮಕ್ಕಳು ಆಗ್ಬೋದು, ಪ್ರತಿಯೊಬ್ಬರಾದ್ರೂ ಏನಾಗ್ತಿದ್ರು ಹೊಟ್ಟಿ ನೋಡಿದ್ರೆ ಈದನ ಸರ, ಕೈ ಕಾಲು ಇಟ್ಟಿಟ್ಟಾಗಿತ್ತು, ಕಣ್ಣು ಜಳಕ ಹೊಟ್ಟಿದ ಮನ್ನದ ಸರ್. ನೋಡಿ ಯಾರು ನೋಡಿದ್ರು ನೀವು ಉಳಿಗಿಲ್ಲ. ಸೊ ದೇವ್ರು ಮಾಡಿಸಿದ್ದಾಗ ನನಗೆ ದೇವ್ರು ಏನಾದ್ರು ಹೇಳಿದ್ರ ಹ್ಞೂ ಅನ್ನೋದ ಮತ್ತಾಗ ಮಾಡಾಗ ನಿಮ್ಮದು ಟ್ರೀಟ್ಮೆಂಟ್ ಕೊಡಲ್ಲ, ನಿಮ್ಮ ಟ್ರೀಟ್ಮೆಂಟ್ ನಾನು ಗಂಟು ಬಿದ್ದುಬಿಟ್ಟಿದ್ರಿ. ಹಂಗಾಗಿ ನನಗೆ ಏನೂ ಸಮಸ್ಯೆ ಇಲ್ಲ. ಈಗ ನಿಮ್ಮ ಔಷಧನ ತಗೊಂಡು ಹೋದೆ. ಯಾರ್ಯಾರ ಏನೇನೋ ನಾವು ಬೇರೆ ಆಯುರ್ವೇದಿಕ್ ಔಷಧ ಕೊಟ್ಟಿವ ಬೇರೆ ಅಲ್ಲ ನಾನು ಕೊಟ್ಟಿರೋ ಔಷಧಗಳು ಬೇರೆ ಆಯುರ್ವೇದಿಕ್ ಆಗಿದ್ವಾ ಇಂಗ್ಲೀಷ್ ಮೆಡಿಸಿನ್? ಬೇರೆ ಆಯುರ್ವೇದಿಕ್. ಇಂಗ್ಲೀಷ್ ಮೆಡಿಸಿನ್ ಒಟ್ಟು ತಗೋಣ ಗ್ಯಾಪ್ ಮಾಡಿ ಅವಲಿಂದ ಹೊಟ್ಟೆ ಸಣ್ಣ ಐತಿ, ಹಸು ಆಗತೈತಿ, ಸಂಡ ಸ್ವಚ್ಛ ಐತಿ. ದಿನಕ್ಕೆ ಮೊದಲಾಗ ಏನಾಗಿಬಿಡ್ತೀರಿ ಹೊಟ್ಟಿನ ಸರಣ ಇಳಿದಿರ್ತೀನಿ. ಆಗ ಕ್ರಮೇಣವಾಗಿ ಇಳ್ಕೊಂತ ಬಂತ್ರಿ. ಮೊದಲಾಗ ನನಗೇನು ಬೇದಿ ಇತ್ತಲ್ಲ, ಬೇದಿ ಕಂಟ್ರೋಲ್ ಆತ್ರಿ. ಈಗ ಡ್ರಿಂಕ್ಸ್ ಅಂತಿತ್ತು ಅದೆಲ್ಲ ಕಮ್ಮಿ, ಅದು ಕಮ್ಮಿ ಆತ್ರಿ. ಈಗ ಡ್ರಿಂಕ್ಸ್ ಏನು ಮಾಡಲ್ಲ ನೀವು? ಡ್ರಿಂಕ್ಸ್ ಏನು ಮಾಡಲ್ಲ ಸರ್. ಈ ತಲೆ ಅರ್ಧಿಲಿ ಹೇಳಿದ್ರೆ ಅದು ಗೊತ್ತು, ಪೂರ ತಲೆ ನಿಂತಿತ್ತು, ಅದು ಕಂಟ್ರೋಲ್ ಆಗುತ್ತೆ. ಎಲ್ಲ ಕಮ್ಮಿ ಆಗಿದೆ. ಕಾಲು ಕೈ ಕಿಕ್ಕಿರ ಬೇನಿತ್ತು, ನಡನು ಓದ್ತೀರಿ, ಅದು ಆಗ ಕ್ರಿಮಿನಲ್ ಸ್ವಲ್ಪ ಇವತ್ತಿಗೆ ನಾಳೆಗೆ ಅಂತ ಕಮ್ಮಿ ಐತೆ. ಹೆಂಗೆ ಒಟ್ಟಾರೆ ಚಲೋ ಅನ್ಸುತ್ತೆ? ಟ್ರೀಟ್ಮೆಂಟ್ ಚಲೋ ಅನ್ಸುತ್ತೆ. ಈಗ ಯಾರಿಗಾದ್ರೂ ನೀರು ಹೊಟ್ಟೆ ಒಳಗೆ ತುಂಬೈತೆ ಅಂದ್ರೆ ನೀವು ಹೇಳ್ತೀರಾ ಇಲ್ಲಿ ಇಲ್ಲಿ ಬರ್ಲಿಕ್ಕೆ? ಈ ಥರ ಆಗಿತ್ತು, ನಾನು ಇಷ್ಟು ಅನುಭವಿಸೀನಿ. ಮೊದಲಾಗ ಇಂಗ್ಲೀಷ್ ಮೆಡಿಸಿನ್ ತಗೊಂಡಿದ್ದೆ. ಆ ಥರ ನನಗೆ ವಾರದಾಗ 2 ಲೀಟ್ರ್ 3 ಲೀಟ್ರ್ ನೀರು ತೆಗೆದ್ರೆ ನನಗೆ ಕಂಟ್ರೋಲ್ ಆಗಿಲ್ಲ. ಮತ್ತೆ 8 ದಿನದಾಗ ಸರ್ ಹೊಟ್ಟೆ ಜೊತೆ ಆಗ್ತದೆ ತ್ರಾಸ, ನೀರು ತೆಗಿಸ್ಬೇಕಪ್ಪ ಅನ್ಬೇಕು, ಮತ್ತೆ ತೆಗಿಬೇಕು. ಹಾಗಾಗಿ ಇಲ್ಲಿ ಇನ್ನೂ ಬರೋರಿಗೆ ಹೇಳ್ತೀರಿ ಹಂಗಾದ್ರೆ ಎಲ್ಲರಿಗೂ ಈ ಥರ? ಅಂದರೆ ಎಸ್ಪೆಷಲಿ ಇದು ಏನಂತಂದ್ರೆ ಅಸೈಟಿಸ್ ಅಂತಾರೆ ಇದಕ್ಕೆ. ಈ ಅಸೈಟಿಸ್ ಅಂತ ಹೇಳಿದ್ರೆ ಕುಡಿತದಿಂದ ಲಿವರ್ ಕೆಟ್ಟು ಹೋಗಿ ಲಿವರ್ ತನ್ನ ಕೆಲಸವನ್ನು ನಿಲ್ಲಿಸೋದ್ರಿಂದ ಇದು ನೀರು ಹೊಟ್ಟೆ ಒಳಗೆ ತುಂಬತೈತಿ. ಹಾಗಾಗಿ ನಾವು ಲಿವರನ್ನು ಮತ್ತೆ ಸರಿ ಮಾಡೋದ್ರಿಂದ ನೀರು ಸರಿಯಾಗಿ ಅದು ದೇಹದ ಸರಿಯಾದ ಪ್ರಮಾಣದಲ್ಲಿ ನೀರು ಅದು ಹೊರಗಡೆ ಹೋಗ್ತೈತಿ. ಆ ನಿಟ್ಟಿನಲ್ಲಿ ನಿಮ್ಗೆ ಏನಾಗುತ್ತೆ, ಅದು ಹೊಟ್ಟೆಯಲ್ಲಿ ನೀರಿರೋದು ಹೊರಗಡೆ ಹೋಗ್ಬಿಡ್ತೈತಿ. ಅಂದರೆ ಅದರ ಅರ್ಥ ಏನಂದ್ರೆ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಮಾಡಾಕತ್ತೈತಿ. ಸೊ ಹಾಗಾಗಿ ನಿಮ್ಮ ನೀರೇನು ಕಲೆಕ್ಟ್ ಆಗ್ತಿತ್ತು ಅದು ನೀರು ಹೊರಗೆ ಹೊಂಟೈತಿ. ಹಾಗಾಗಿ ನೀರಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇಲ್ಲ ಅಂತ ಇದರ ಅರ್ಥ ಅಂದ್ರೇನು, ಲಿವರ್ ಸ್ವಲ್ಪ ತನ್ನ ಸ್ಥಿತಿಗೆ ಬಂದಿದೆ ಅಂತ ಇಷ್ಟೇ ಹೇಳೋದು. ಹಾಗಾಗಿ ಸುಮಾರು ಜನರಿಂದ ಉಪಯೋಗ ತೊಗೋಬೇಕಂತ. ಆಯುರ್ವೇದಿಕದಲ್ಲಿ ಎಲ್ಲ ಔಷಧಿಗಳಿದಾವೆ,
ನಮ್ಮ ಹತ್ರ ಸರ್ ಇಂಗ್ಲೀಷ್ ನಿಮ್ಮ ಬೇರೆ ಬೇರೆ ಸಮಸ್ಯೆಗಳಾಗಲ್ಲ, ಬೇರೆ ಬೇರೆ ಅಡ್ವರ್ಸ್ ಎಫೆಕ್ಟ್ ಅಂತೀವಿ ಅವೆಲ್ಲ ಏನೂ ಆಗದೇನೆ ಸಹಜವಾಗಿ ಮನುಷ್ಯ ನಾರ್ಮಲ್ ಸ್ಥಿತಿಗೆ ಬರ್ತಾನೆ. ಎಲ್ಲ ನಾರ್ಮಲ್ ಸಿಗುತ್ತೆ ಸರ್. ಟ್ರೀಟ್ಮೆಂಟ್ ಮಾತ್ರ ಒಳ್ಳೆ ಟ್ರೀಟ್ಮೆಂಟ್, ಇದನ್ನ ತಗೋಬೇಕ್ರಿ. ಏನಂತಲ್ಲ ಏನ್ರಿ ನೀವು ಹೇಳಿದ್ ಮಾತ್ರ ಔಷಧನ ನಾವು ಕಂಟಿನ್ಯೂ ನೀವು ಯಾವ ಹೇಳಿದ್ರು ಆ ಥರ ತಗೋಬೇಕು. ಕಂಟಿನ್ಯೂ ಏನು ಡ್ರಿಂಕ್ಸ್ ಗಿಂಕ್ಸ್ ಮಾಡಬಾರ್ದು. ಪಥ್ಯ ಗಿತ್ಯದಾಗ ಸೂಕ್ಷ್ಮ ಊಟ ಮಾಡಬೇಕು. ನೀವು ಮೆತ್ತನ ಪದಾರ್ಥ ಈಗ ನೀವು ಹೇಳಿದ್ರೂ ನಾವು ಹೋಗಿ ಜೀವಿ ಮಾಡ್ತಿಂದ್ರೆ ಉಪಯೋಗ ಇಲ್ಲ. ನಾನು ಸಾಯ್ತಿಂದ್ರೆ ನಿಮ್ಗೆ ಔಷಧ ಕೊಟ್ಟರು ನಿಮಗೂ ಉಪಯೋಗ ಇಲ್ಲ. ಏನು ಓಕೆ, ಒಟ್ಟಾರೆ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಅನಿಸ್ತದೆ. ಸೊ ಇದು ಈ ಥರ ಎಲ್ಲ ಜನರು ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಭಾರಿ ಒಳ್ಳೇದು ಸಲಹೆ ಕೊಡ್ತೀರಿ. ಇನ್ನೂ ನಾನು ಸತ್ತಿದ್ರು ಸರ್ ಸುಮಾರು ಅಂದ್ರೂ 7 ತಿಂಗಳು ಆಗ್ತದೆ ಸರ್. ಹೌದು, ಅಲ್ಲಿ ತೋರಿಸಿ 3 ತಿಂಗಳ ತನಕ ನಾನು ತೋರಿಸಿ ಉಳಿಗಿಲ್ಲ ಅಂತ ಮುಚ್ಚಿಕೊಂಡು ನನ್ನ ಮನೆಗೆ ಕೊಡ್ತೀನಿ. ಮುಚ್ಚಿಕೊಂಡು ಕೂತ್ಗಡೆ ಇಲ್ಲ ಸರ್ ಕಡೆಗೆ ನೋಡಿ ಮನುಷ್ಯ ಸರ್ ಕಡೆಗೆ 100 ನಾನು ಅಲ್ಲಿ ₹1 4ನೇ ಭಾಗ ಕಂಟ್ರೋಲ್ ಆರಂಭ ಆಗ್ತದೆ. ಬಾಯಿಗೂ ಬರ್ತದೆ, ರಕ್ತ ಅಷ್ಟೊಂದು ಬರ್ತಿತ್ತು. ಹೌದು. ಹಂಗಾಗಿ ಮುಂದಿನ ಸರ್ ಕಡೆಗೆ ಹೋಗ್ರಿ ಇಷ್ಟುಂಟ ಒಂದೇ ಟೈಮ್ ಹೋಗ್ರಿ. ನಾನು 8 ದಿನದ ಕೊಡ್ಲು ಔಷಧ 15 ದಿನದ ಕೊಡ್ಲು ಅವರು ತಗೊಂತೀನಿ. ಅದು ಒಂದು ಸ್ವಲ್ಪ ನನಗೆ ರೇಟ್ ₹1 5 ಪೈಸೆ 10 ಪೈಸೆ ಭಾಗ ಗುಣ ಕಂಟಿನ್ಯೂ ಟ್ರೀಟ್ಮೆಂಟ್ ಶುರು ಮಾಡಿದ್ನು. ಗುಣ ಕಾಣಿಸಲ್ಲ ಅಂದ್ರೆ ನಾನು ಹಣೆ ಬರೋದಾಗಿದ್ದಂದಾಗ ಅಲ್ಲಕ್ಕ ಯಾಕೆ ಸತ್ತು ಹೋಗಕ್ಕ ಯಾವ ದವಾಖಾನೆ ಕರ್ಕೊಂಡು ಹೋಗ್ಬೇಡ ಅಂತಂದು ಹೇಳ್ಬಿಡ್ಬೇಕನ್ನ ನಿರ್ಧಾರಕ್ಕೆ ಬೈದ್ನಿ ಸರ್. ದಿನ ತಗೊಂಡೆ ಅವ್ನು ಸ್ವಲ್ಪ ಗುಣ ಕಾಣಿಸ್ತಿ. 15 ದಿನ ಕಂಟಿನ್ಯೂ ಮಾಡಿದೆ, ಅದ್ರಾಗ ಒಂಚೂರು ಗುಣ ಕಾಣಿಸ್ತಿ. ಒಟ್ಟಾರೆ ಈಗ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ಆರಾಮ ಅನ್ಸಕತ್ತೈತಿ. ಮತ್ತೆ ಇನ್ನೇನು ಮತ್ತೆ ವಾಪಸ್ ಪುನಃ ನೀರು ತೆಗೆಸೋಂಥ ಅವಶ್ಯಕತೆ ಇಲ್ಲ. ಏನೇನಿಲ್ಲ ಸರ್. ನಮಸ್ಕಾರ.